ಅಬಲಾಶ್ರಮದ ಬಗ್ಗೆ ಹೇಳಬೇಕು ಅಂದರೆ ಭಯ್ಯ ಅವರು ತುಂಬ ವರ್ಷಗಳಿಂದ ನನಗೆ ಕಾಂಟ್ಯಾಕ್ಟಲ್ಲಿ ಇರೋವಂಥವರು. ಆಮೇಲೆ ಇವರು ಸಾಧಾರಣವಾಗಿ ನಾನು ಸ್ವಲ್ಪ RSS ವಿಂಗಲ್ಲಿ ರಾಷ್ಟ್ರ ಸೇವಿಕಾ ಸಮಿತಿನಲ್ಲಿ ಇನ್ವಾಲ್ವ್ ಆಗಿದ್ದರಿಂದ ನನಗೆ ಇದನ್ನು ತುಂಬ ಬೇಗ ಅಟ್ಯಾಚ್ಮೆಂಟ್ ಬೆಳೀತು ಮತ್ತು ಇಲ್ಲಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಬಂದೆ ನಾನು. ಹಾಗಾಗಿ ನನಗನ್ನಿಸ್ತು ನಮ್ಮ ಇತರೆ ಮೆಂಬರ್ಸೂ ಇದನ್ನು ನೋಡಲಿ, ಇಲ್ಲಿನ ಕಾರ್ಯವೈಖರಿನ ತಿಳ್ಕೊಳ್ಳಿ, ನಾವು ಇಲ್ಲಿಂದ ಏನನ್ನು ತಗೊಂಡೋಗಿ ಇಂಪ್ಲಿಮೆಂಟ್ ಮಾಡ್ಕೋಬೋದು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಬಂದಿದ್ದೀವಿ. ಅಬಲಾಶ್ರಮಕ್ಕೆ ಬಂದಿದ್ದು ಬಹಳ ಸಂತೋಷ ನೀಡಿದೆ. ಯಾಕಂದರೆ ಇದ್ರ ಬಗ್ಗೆ ಕೇಳಿದ್ದೀನಿ ಹೊರತು ಈ ಸಂಸ್ಥೆನ ನಾನು ಸಂಸ್ಥೆಗೆ ಬಂದೂ ಇಲ್ಲ, ನನಗೆ ಇಂಥ ಜಾಗದಲ್ಲಿ ಇದೆ ಅನ್ನೋದು ಗೊತ್ತಿರಲಿಲ್ಲ. ಇದನ್ನು ನೋಡಿ ನನಗೆ ತುಂಬ ಆಶ್ಚರ್ಯ ಆಯಿತು. ಇಷ್ಟು ದೊಡ್ಡ ಸಂಸ್ಥೆ ಇದೆ, ಇಷ್ಟು ಕೆಲಸ ಕಾರ್ಯಗಳು ನಡೀತಾ ಇದೆ, ಇದ್ರ ಬಗ್ಗೆ ಬೆಂಗಳೂರಲ್ಲಿ ಇದ್ಕೊಂಡೆ ನನಗೆ ಗೊತ್ತಿಲ್ಲ ಅಲ್ವಾ ಅಂತ ಬೇಜಾರು, ಆಮೇಲೆ ನಾಚಿಕೆನೂ ಆಯಿತು. ಇಷ್ಟು ಕೆಲಸ ಇಲ್ಲಿ ನಡೆಸ್ತಾ ಇದ್ದೀರಾ, ಇದು ಬಹಳ ಚೆನ್ನಾಗಿ ಅಥವಾ ಏನೋ ಸಮಾಜಕ್ಕೆ ಸಹಾಯ ಆಗುವಂಥ ಕೆಲಸ ಮಾಡ್ತಾ ಇದ್ದೀರಾ. ಇದನ್ನು ನೋಡಿದರೆ ನಮ್ಮ ಕೆಲಸ ನನಗೆ ಅದೇನು ದೊಡ್ಡದಲ್ಲ ಅಂತ ಅನ್ನಿಸ್ತಾ ಇದೆ. ಇಷ್ಟು ದಿವಸ ನಾನು ಅಂದ್ಕೊಳ್ತಿದ್ದೆ, ನಾವು ತುಂಬ ಸಹಾಯ ಮಾಡ್ತಾ ಇದ್ದೀವಿ ಸಮಾಜಕ್ಕೆ ಅಂತ. ಬಟ್ ಇಲ್ಲಿಂದ ಕೆಲಸ ನೋಡಿದರೆ ಇದು ಹೆಮ್ಮರದ ಕೆಳಗೆ ಇರುವಂಥ ಒಂದು ಚಿಕ್ಕ ಪುಟ್ಟ ಗಿಡ ನಾವು ಅಂತ ಅನ್ನಿಸ್ತಾ ಇದೆ. ಬಟ್ ನಾವು ಆದಷ್ಟು ನಿಮ್ಮನ್ನು ಫಾಲೋ ಮಾಡೋದಕ್ಕೆ ಅಥವಾ ನಿಮ್ಮನ್ನು ಅನುಸರಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಎಷ್ಟು ಮಟ್ಟಿಗೆ ಅದರಲ್ಲಿ ನಾವು ಫಲಕಾರಿ ಆಗ್ತೀವಿ ಗೊತ್ತಿಲ್ಲ, ನೋಡೋಣ. ಅಮೇಝಿಂಗ್ ವರ್ಕ್ ಈಸ್ ಹ್ಯಾಪನಿಂಗ್ ಇನ್ ಅಬಲಾಶ್ರಮ. ನೋಡಿದರೆ ಏನು ಹೇಳಕ್ಕೆ ಗೊತ್ತಾಗ್ತಾ ಇಲ್ಲ, ಅಷ್ಟು ಡೈವರ್ಸ್ ಫೀಲ್ಡಲ್ಲಿ ರಿಯಲ್ ವೊಕೇಶನಲ್ ಟ್ರೈನಿಂಗ್, ರಿಯಲ್ ರಿಹ್ಯಾಬಿಲಿಟೇಷನ್, ರಿಯಲ್ ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಫಾರ್ ವುಮೆನ್ ಫ್ರಮ್ ಅಂಡರ್ ಪ್ರಿವಿಲೇಜ್ ಸೊಸೈಟೀಸ್ ಹ್ಯಾಪನಿಂಗ್ ಹಿಯರ್. ಇಟ್ಸ್ ಅಮೇಝಿಂಗ್, ಇನ್ಸ್ಪಿರೇಷನಲ್ ವರ್ಕ್.